ನನ್ನ ಹೆಸರು ವಸಂತರಾವ್ ಸಿಂಧೆ. ನಮ್ಮ ವಯಸ್ಸು 81 ವರ್ಷ. ಈಗ ತೊಡೆ ಮೇಲೆ ಹೊಡೆತ ಭಾಳ ದೂರ ಕುಂತಿತ್ತು. ಆದರೂ ನನಗೊಂದು ಸ್ವಲ್ಪ ಪೇನು ಸ್ವಲ್ಪ ಇತ್ತು. ನಾವು ಒಂದು 2-3 ತಿಂಗಳು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ವಿ. ಡಾಕ್ಟ್ರ್ ಕಡೆ ತೋರಿಸಿದ್ವಿ. ಡಾಕ್ಟ್ರ್ ಕಡೆ ಅವರು ಗುಳಿಗೆ ಪಳಿಗೆ ಕೊಟ್ಟು ಅಂತಂದು 15-20 ದಿವಸ ಎಲ್ಲ ಕೊಟ್ಟರು. ಆಮೇಲೆ ಫಿಸಿಯೋಥೆರಪಿನೂ ಮಾಡಿಸಿದ್ರು. ಏನು ಸಾಧ್ಯ ಆಗಲಿಲ್ಲ. ಆಮೇಲೆ ಸ್ಕ್ಯಾನಿಂಗ್ ಮಾಡಿದ ಮೇಲೆ ಅದಕ್ಕೆ ಸರ್ಜರಿ ಮಾಡ್ಬೇಕಂತೇಳಿ ಒಬ್ಬ ಡಾಕ್ಟ್ರು ಒಪಿನಿಯನ್ ಕೊಟ್ಟರು. ಮತ್ತು ನಾನು ಸರ್ಜರಿಗೆ ಸ್ವಲ್ಪ ಹೆದರಿದೆ. ಓಪನ್ ಸರ್ಜರಿ ಆದ್ರ ಕೂಡಲೇ 3 ತಿಂಗಳ ಆಪ್ರೇಷನ್, ಬೆಡ್ ರೆಸ್ಟ್ ಆಗ್ತದೆ. ಬೇರೆ ಆಲ್ಟರ್ನೇಟಿವ್ ಆಯುರ್ವೇದಕ್ಕೆ ಅದೆಲ್ಲ ಟ್ರೀಟ್ಮೆಂಟ್ 1 ತಿಂಗಳು 2 ತಿಂಗಳು ತೊಗೊಂಡ್ವಿ. ಆದ್ರೆ ಅಷ್ಟರೊಳಗೆ ಕಾಲು ಏನು ಭಾಳ ಶುರುವಾಗಿಬಿಡ್ತು. ನಡೆಯೋಕ್ಕೆ ತ್ರಾಸಾಗಿತ್ತು. ಡಾಕ್ಟ್ರು ಸಿಕ್ಕಾರ ಪೂಜಾರಿ ಅಂತ ಹೇಳಿದಾರೆ. ಇಲ್ಲೇ ಎಂಡೋಸ್ಕೋಪಿ ಮಾಡಿ ಆಪ್ರೇಷನ್ ಮಾಡ್ತಾರೆ ಅಂದ್ಕೊಂಡು ನಮಗೆ ಭಾಳ ಸಂತೋಷ ಆಯಿತು. ಆಗಿಂದಾಗೆ ನಾವು ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿದ್ವಿ. ಮತ್ತು ಡಾಕ್ಟರ್ ನಮ್ಗೆ ಒಳ್ಳೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು. ನಾನು ಮತ್ತು ಹೆದರಿದ್ದೆಲ್ಲ, ಸರ್ ನೋಡಿರಿ ಈಗ ನನಗೂ 81 ವರ್ಷ ಮತ್ತು ನನಗೇನು ರಿಸ್ಕ್ ಇದೆ ಅಂತೇಳಿ ಅವರೆಲ್ಲ ರೀತಿಯಿಂದ ನನಗೆ ಕನ್ವಿನ್ಸ್ ಮಾಡಿದರು. ಪೇಷನ್ಸ್ಲಿ ಏನಾಗೋದಿಲ್ಲ, ಒಂದು ಒಂದು ತಾಸಾಗ ಆಪ್ರೇಷನ್ ಮಾಡಿ ನಿಮ್ಮ ನೆಕ್ಸ್ಟ್ ಕಳಿಸ್ಬಿಡ್ತೀವಿ ಮನೆಗೆ ಅಂತ ಹೇಳಿದರು. ಆ ಧೈರ್ಯದಿಂದ ಸ್ಯಾಟರ್ಡೇ ಅಡ್ಮಿಟ್ ಆಗಿದ್ವಿ. ಸಂಡೇ ಆಪ್ರೇಷನ್ ಮಾಡಿದರು. ಮಂಡೇ ಆಫ್ಟರ್ನೂನ್ ನಮ್ಗೆ ಡಿಸ್ಚಾರ್ಜ್ ಮಾಡಿಬಿಟ್ರು. ಮತ್ತು ಹೀಗಾಗಿ ನನಗೆ ಮರಣದಿಂದ ನಾನು ನಡ್ಕೊತಾನೆ ಬಂದೆ ದವಾಖಾನೆಯಿಂದ ಹೊರಗೆ. ಹೀಗಾಗಿ ಇವತ್ತಿಗೆ ನನಗೇನು ತ್ರಾಸಾಗಿಲ್ಲ. ಒಳ್ಳೆದಕ್ಕಿಂತ ನನಗೆ ಡಾಕ್ಟರ್ಗೆ ಭಾಳ ಕನ್ವಿನ್ಸ್ ಮಾಡಿದ್ರು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದ ಡಾಕ್ಟರ್. ಐ ಗಾಟ್ ಹಿಯರ್ ಓನ್ಲಿ. ಕೊಲ್ಲಾಪುರ ಅಲ್ಲೆಲ್ಲ ಓಡಾಡಬೇಕಾಗಿತ್ತು. ಹೀಗಾಗಿ ಡಾಕ್ಟ್ರ್ ಭಾಳ ಉತ್ತಮ ಚಲೋ ಟ್ರೀಟ್ಮೆಂಟ್ ಕೊಟ್ಟಿದ್ರು ನನಗೆ. ಅವ್ರು ನೆನೆಸ್ಬೇಕೀಗ ನಾನು.